ಈ ದಿವಸ ನಮಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದ ನಮ್ಮ ಈ ಒಂದು ಗ್ರಂಥಾಲಯ ನಾವು ಸಣ್ಣಕ್ಕಾಗಿ ಇಲ್ಲಿ ಈ ಒಂದು ಪುಸ್ತಕಗಳನ್ನು ಇಡಲಿಕ್ಕೆ ನಮ್ಮ ಶ್ರೀಮತಿ ಸುನಂದ ಶ್ರೀ ಕೃಷ್ಣ ಎಂ ಜಾಧವ್ ದಂಪತಿ ಅವರು ಈ ಒಂದು ಗಾಡ್ರೇಜ್ ಬೇರನ್ನು ನಮಗೆ ಕಪಾಟನ್ನು ಕೊಟ್ಟಿದ್ದಾರೆ. ಪುಸ್ತಕಗಳನ್ನು ಇಡಲಿಕ್ಕೆ ಸಾಹಿತ್ಯ ಪರಿಷತ್ತಿಗೆ ಕೊಡುಗೆ ಕೊಟ್ಟಿದ್ದಾರೆ ಕನ್ನಡ ಭವನಕ್ಕೆ. ಈ ಒಂದು ಇದರಲ್ಲಿ ಸಾಕಷ್ಟು ಪುಸ್ತಕಗಳ ಸಂಗ್ರಹ ಆಗ್ತಾ ಇದೆ. ಇವತ್ತು ನಮಗೆ ತುಂಬ ದಿವಸದಿಂದ ಹೇಳ್ತಾ ಇದ್ದರು ಡಾಕ್ಟರ್ ಎಲ್ ಸಿ ಸುಮಿತ್ರಾ ಅವರು ಕನ್ನಡ ಸಾಹಿತ್ಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ರು. ಹಿರಿಯ ಸಾಹಿತಿಗಳು ಅವರು ತೀರ್ಥಹಳ್ಳಿ ತುಂಗಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರು ಕೂಡ ಅವರು ಅವ್ರ ಮನೆಗೆ ಹೋಗಿ ಅವರು ಇವತ್ತು ಸುಮಾರು 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರ ಸಂಗ್ರಹದಲ್ಲಿದ್ದ 100ಕ್ಕೂ ಹೆಚ್ಚು ಪುಸ್ತಕಗಳನ್ನು ನಮಗೆ ಇವತ್ತು ಅವರು ನಮ್ಮ ಗ್ರಂಥಾಲಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ಈ ಕಪಾಟಲ್ಲಿ ನಾವು ಇರಿಸಿದ್ವಿ. ಬೇರೆ ಬೇರೆ ಒಳ್ಳೆಯ ಮೌಲಿಕವಾದಂಥ ತುಂಬ ಒಳ್ಳೆಯ ಅನೇಕ ಸಾಹಿತಿಗಳು ರಚನೆ ಮಾಡಿರ್ತಕ್ಕಂಥ ಕಿರಿಯ ಸಾಹಿತಿಗಳು ರಚನೆ ಮಾಡಿರ್ತಕ್ಕಂಥ ಅನೇಕ ಕೃತಿಗಳು ಅವರ ಸಂಗ್ರಹದಲ್ಲಿದ್ದ ಅನೇಕ ಕೃತಿಗಳನ್ನು ನಮ್ಗೆ ಕೊಟ್ಟಿದ್ದಾರೆ. ನೋಡಿ, ದೇಶ ಕಾಲ ಇದೆ, ಇಲ್ಲಿ ಮುಳುಗಡೆ ಒಡಲಾರ ಇದೆ ಒಂದು ಕೃತಿ. ಹೀಗೆ ಬೇರೆ ಬೇರೆ ಥರದ ಅನೇಕ ಕೃತಿಗಳಿದ್ದಾವೆ. ಜೊತೆಗೆ ಈ ಹಿಂದೆ ನಮಗೆ ತೀರ್ಥಹಳ್ಳಿಯ ತುಂಗಾ ಮಹಾವಿದ್ಯಾಲಯದ ಹಿರಿಯ ಗ್ರಂಥಪಾಲಕರು ಗ್ರಂಥಾಲಯದ ವಿಸ್ತರಣೆಗಳ ಬಗ್ಗೆ, ಗ್ರಂಥಾಲಯ ಎಷ್ಟು ಅನಿವಾರ್ಯ, ಗ್ರಂಥಾಲಯಗಳು ಆಧುನಿಕ ದೇವಾಲಯಗಳಿದ್ದಂಗೆ, ದೇವಸ್ಥಾನಗಳಿಗಿಂತ ಗ್ರಂಥಾಲಯಗಳು ಬಹಳ ಮುಖ್ಯ ಅನ್ನೋಂಥ ಪ್ರತಿಪಾದಿಸ್ತಾ ತೀರ್ಥಹಳ್ಳಿಯ ಮತ್ತು ಜಿಲ್ಲೆಯ ಬೇರೆ ಬೇರೆ ಸರ್ಕಾರಿ ಶಾಲೆಗಳಿಗೆ ಅವರ ಪುಸ್ತಕಗಳನ್ನು ಅವರ ಕೈಯಿಂದ ಕೊಡುಗೆ ಕೊಡ್ತಾ ಇದ್ದಾರೆ. ನಾರಾಯಣಮೂರ್ತಿ ಅವರು ನಮ್ಮ ಸಾಹಿತ್ಯ ಪರಿಷತ್ತಿಗೆ ಎಷ್ಟು ಪುಸ್ತಕಗಳನ್ನು ಕಳಿಸ್ಕೊಟ್ಟಿದ್ದಾರೆ, ಅವರ ಕೊಡುಗೆ ಇದು. ಆಮೇಲೆ ನಮ್ಮ ಬಿ ಎಸ್ ವಿಶ್ವನಾಥ್, ದಿವಂಗತ ಬಿ ಎಸ್ ವಿಶ್ವನಾಥ್ ಸಹಕಾರಿ ಭೀಷ್ಮ ಅವರು ಪುರಂದರ ವೇದಿಕೆ ಅಂತ ತೀರ್ಥಹಳ್ಳಿನಲ್ಲಿ ಸ್ಥಾಪಕರು ಅವರು ಆರಂಭ ಮಾಡಿದರು. ಪುರಂದರರ ಒಂದು ಹೆಸರಿನಲ್ಲಿ ಪುರಂದರರಿಗೆ ಒಂದು ಗೌರವಪೂರ್ವಕವಾಗಿ ಅವರು ಪ್ರತಿ ವರ್ಷ ಸುಮಾರು 4-5 ವರ್ಷಗಳ ಕಾಲ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಂಗೀತ ಅನೇಕ ಕಾರ್ಯಕ್ರಮಗಳನ್ನು ಅವರು ನಡೆಸಿದ್ರು. ಅವರು ಸಂಗ್ರಹದಲ್ಲಿದ್ದ ಪುಸ್ತಕಗಳನ್ನು ಅವರ ಮಗ ಅವಿನಾಶ್ ಅವರು, ನಾನು ಪುರಂದರ ವೇದಿಕೆ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೆ, ಅವಿನಾಶ್ ಅವರು ನನಗೆ ಈ ಪುಸ್ತಕಗಳನ್ನು ಕೊಟ್ಟರು. ಇದು ನಿಮ್ಮ ಸಂಗ್ರಹದಲ್ಲಿ ಇರಲಿ ಅಂತ ನಾನು ತಂದು ಇಲ್ಲಿ ನಮ್ಮ ಕನ್ನಡ ಭವನದ ಗ್ರಂಥಾಲಯದಲ್ಲಿ ಇರಿಸಿದ್ದೀನಿ. ಪುರಂದರ ಸಾಹಿತ್ಯ ದರ್ಶನ 1, ಪುರಂದರ ಸಾಹಿತ್ಯ ದರ್ಶನ 2, ಪುರಂದರ ಸಾಹಿತ್ಯ ದರ್ಶನ 3, ಆಮೇಲೆ ಪುರಂದರ ಮಹಾಸಂಪುಟ ಇದೆಲ್ಲ ಇದೆ ಇಲ್ಲಿ. ನೋಡಿ, ಇದೆಲ್ಲ ಪುಸ್ತಕಗಳಿದ್ದಾವೆ. ಈ ಪುಸ್ತಕಗಳನ್ನು ನಿಮಗೆ ಓದಲಿಕ್ಕೆ ಆಸಕ್ತಿ ಇದ್ದರೆ, ಇಷ್ಟ ಇದ್ದರೆ ಇಲ್ಲಿ ನನ್ನನ್ನು ಅಥವಾ ಭೇಟಿ ಆಗ್ಬೋದು, ನಮ್ಮ ಕಾರ್ಯದರ್ಶಿಗಳನ್ನು ಭೇಟಿ ಆಗ್ಬೋದು, ಅಥವಾ ಇಲ್ಲಿ ಶ್ರೀನಿವಾಸ್ ಅಂತ ಇರ್ತಾರೆ, ನಮ್ಮ ಸಾಹಿತ್ಯ ಪರಿಷತ್ತಿನ ಯಾರೇ ಪದಾಧಿಕಾರಿಗಳು ಅಥವಾ ಕಾರ್ಯಕಾರಿ ಸಮಿತಿ ಸದಸ್ಯರನ್ನು ಅವರನ್ನು ಭೇಟಿಯಾಗಿ ಅವರಲ್ಲಿ ಹೇಗೆ ಪುಸ್ತಕಗಳನ್ನು ತೊಗೊಂಡೋಗಿ ಓದಿ ಆಮೇಲೆ ತಂದು ಇಲ್ಲಿ ಇಡ್ಬೋದು, ಅಥವಾ ಇಲ್ಲೇ ಬಂದು ಓದ್ಬೋದು. ಎಲ್ಲ ಅವಕಾಶಗಳಿದ್ದಾವೆ. ಎಲ್ಲರೂ ಇದನ್ನು ಬಳಸ್ಕೊಳ್ಬೇಕು, ಒಳ್ಳೊಳ್ಳೆ ಮೌಲಿಕ ಕೃತಿಗಳಿದ್ದಾವೆ, ಅದನ್ನು ಬಳಸ್ಕೊಳ್ಬೇಕು ಅಂತೇಳಿ ಅದಕ್ಕಾಗಿ ಆ ಕಾರಣದಿಂದಾಗಿ ಸುಮಿತ್ರಾ ಅವರು ಇತರರು ಈ ಒಂದು ಇದನ್ನು ಕೊಟ್ಟಿದ್ದಾರೆ. ಹಾಗೆ ನಮ್ಮ ಈ ಹಿಂದೆ ಡಾಕ್ಟರ್ JK ರಮೇಶ್ ಅವರು ಕೂಡ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ, ತಾಲೂಕು ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಕೆಲಸ ಮಾಡಿದರು. 19ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅವರು ಅನೇಕ ಕೃತಿಗಳನ್ನು ಕೊಟ್ಟಿದ್ದಾರೆ. ಉಮಾದೇವಿ ಅವರು 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಕೆಲಸ ಮಾಡಿದರು. ಅವರು ಒಂದಿಷ್ಟು ಕುರ್ಚಿ ಮೇಜುಗಳನ್ನು ಕೊಟ್ಟಿದ್ದಾರೆ. ಸುಮಿತ್ರಾ ಅವರು, ಎಲ್ ಸಿ ಸುಮಿತ್ರಾ ಅವರು ಕೂಡ ಈ ಹಿಂದೆ ನಮಗೆ ಕುರ್ಚಿಗಳನ್ನೆಲ್ಲ ಕೊಟ್ಟಿದ್ದರು. ನಮಗೆ ಇನ್ನೊಂದು 50 ಕುರ್ಚಿಗಳ ಅವಶ್ಯಕತೆ ಇದೆ. ದಾನಿಗಳು ಕೊಟ್ಟರೆ ಭಾಳ ಚೆನ್ನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಹಾಗೆ ಸುಮಿತ್ರಾ ಅವರು ಯಾವುದೋ ಒಂದು ಸಮಾರಂಭಕ್ಕೆ ಹೋದಾಗ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆಯವರು ಈ ಭಾರತ ಸಂವಿಧಾನದ ಪ್ರಿಯಂಬಲ್, ಪೀಠಿಕೆಯ ಎಲ್ಲ ಅಂಶಗಳಿರುವಂಥ ಒಂದು ಸುಂದರವಾದಂಥ ಒಂದು ಭಾವಚಿತ್ರ ಇರತಕ್ಕಂಥ ಫೋಟೋವನ್ನು ಕೊಟ್ಟಿದ್ದಾರೆ. ಅವರು ಇದನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕಿಂತ ನಿಮ್ಮ ಕನ್ನಡ ಭವನದಲ್ಲಿ ಇದ್ದರೆ ತುಂಬ ಚಂದ ಅಂತೇಳಿ ಇದನ್ನು ನಮ್ಗೆ ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ಗೋಡೆಗೆ ತಗಲಿಸ್ತಾ ಇದ್ದೀವಿ. ಹಾಗೆ ಕೃಷ್ಣ ಎಂ ಜಾಧವ್ ಅವರು ಕೊಟ್ಟಿರ್ತಕ್ಕಂಥ ಒಂದು ಸುಂದರವಾದ ಫೋಟೋ ನೋಡಿ. ಇಬ್ಬರು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, 2 ರತ್ನಗಳಿದ್ದಾವೆ. ಕರ್ನಾಟಕ ರತ್ನ, ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಕ್ಕಿದೆ. ಇವರು ದೊಡ್ಡ ಕವಿ, ಮಹಾನ್ ಕವಿ ದ ರಾ ಬೇಂದ್ರೆ, ಕುವೆಂಪು ಮತ್ತು ದ ರಾ ಬೇಂದ್ರೆ ಅವರ ಫೋಟೋ ಭಾವಚಿತ್ರ. ಆಮೇಲೆ
ಬಿ ಎಸ್ ವಿಶ್ವನಾಥ್ ಅವರು ನಾನು ಈಗಾಗಲೇ ಹೇಳಿದಾಗೆ ಅವರು ಪುರಂದರ ವೇದಿಕೆಯ ಸ್ಥಾಪಕರು. ಅವರ ಬಳಿ ಇದ್ದಂಥ ಒಂದು ಪುರಂದರದಾಸರ ಒಂದು ಅಪೂರ್ವವಾದಂಥ ಅಮೋಘವಾದಂಥ ಒಂದು ಭಾವಚಿತ್ರ, ದಾಸ ಸಾಹಿತ್ಯದ ಕರ್ನಾಟಕ ಸಂಗೀತದ ಪಿತಾಮಹ ಅಂತಲೇ ಕರೀತಾರೆ ಪುರಂದರದಾಸರನ್ನು. ಅಷ್ಟೊಂದು ಅವರು 4, 5, 6 ದಶಕಗಳ ನಂತರವೂ ಕೂಡ ಅವರ ಕೀರ್ತನೆಗಳು, ಅವರ ಜನಪರ ಮತ್ತು ಎಲ್ಲ ದಾಸ ಅವರ ಸಾಹಿತ್ಯದ ಕೃತಿಗಳು, ಕವನಗಳು, ಕೃತಿಗಳು ಈಗಲೂ ಕೂಡ ಸಾರ್ವಕಾಲಿಕವಾಗಿ ಉಳಿದಿದ್ದಾವೆ. ಆ ಒಂದು ಭಾವಚಿತ್ರ ವಿಶ್ವನಾಥ್ ಅವರ ಸಂಗ್ರಹದಲ್ಲಿತ್ತು. ಅದನ್ನು ಅವ್ರ ಮಗ ಅವಿನಾಶ್ ಅವರು ನಮ್ಗೆ ಕೊಟ್ಟರು. ಅದನ್ನು ತಂದು ನಾನು ಇಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇಟ್ಟಿದ್ದೀನಿ. ಇದೊಂದು ನೆನಪು, 10ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ನೆನಪಿಗಾಗಿ ಈ ಫೋಟೋ ನಮ್ಮ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರು ಮಾಡಿದ್ದಾರೆ. ಕುರ್ಚಿಗಳು ನಾನೀಗ ಹೇಳಿದಾಗೆ ಒಂದು 50 ಕುರ್ಚಿಗಳ ಅವಶ್ಯಕತೆ ಇದೆ ನನಗೆ. ನಮ್ಮ ಪುಸ್ತಕ ಸಂಗ್ರಹ ಇದೆಲ್ಲ ಭರ್ತಿ ಆಗುತ್ತೆ ಸದ್ಯದಲ್ಲೇ. ಇನ್ನೊಂದು ಕಂತಲ್ಲಿ ಇನ್ನೊಂದಿಷ್ಟು ಪುಸ್ತಕಗಳನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ ಸುಮಿತ್ರವರು. ಹಾಗೆ ಎಲ್ಲ ಕೊಡ್ತಾರೆ. ಇಲ್ಲೆಲ್ಲ ಪುಸ್ತಕಗಳು ಭರ್ತಿಯಾಗುತ್ತೆ. ಇದು ತುಂಬ ಬಳಕೆ ಆಗುತ್ತೆ. ಇದನ್ನು ಬಳಸ್ಕೊಳ್ಬೇಕು. ಸುಮ್ಮನೆ ಇಲ್ಲಿ ಕಪಟಲ್ಲಿದ್ದರೆ ಪ್ರಯೋಜನ ಇಲ್ಲ. ಅದನ್ನು ಸಾಹಿತ್ಯಾಸಕ್ತರು, ನಮ್ಮ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಬಳಸ್ಕೊಳ್ಬೇಕು. ಈ ಕನ್ನಡ ಭವನ ಸದಾ ಚಟುವಟಿಕೆಯಿಂದ ಇರಬೇಕು ಅನ್ನೋದಂಥದ್ದು ನಮ್ಮೆಲ್ಲರ ಆಸೆ. ಅದನ್ನು ತಾವೆಲ್ಲರೂ ಈಡೇರಿಸ್ತೀರಿ ಅನ್ನೋ ಭಾವನೆಯೊಂದಿಗೆ ಮತ್ತೊಮ್ಮೆ ಸುಮಿತ್ರ ಅವರು ಸೇರಿದಂತೆ ನಮ್ಮ ಕನ್ನಡ ಭವನಕ್ಕೆ ಎಲ್ಲ ಸಹಕಾರವನ್ನು ನೀಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಈ ಒಂದು ಕನ್ನಡ ಭವನ ನಿರ್ಮಾಣದಲ್ಲಿ ನಮಗೆ ಆರಂಭದಲ್ಲಿ ಇದು ಸರ್ಕಾರಿ ಶಾಲೆ ಆಗಿತ್ತು. ಬಾಳೆಬೆಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ. ಇದು ಬೇರೆ ಕಡೆ ಶಾಲೆ ಸ್ಥಳಾಂತರ ಆಗಿದ್ದರಿಂದ ಇಲ್ಲಿ ಕಟ್ಟಡ ಹಾಗೆ ಇತ್ತು, ಶಾಲಾ ಕಟ್ಟಡ. ಇಲ್ಲಿ ನಾವು ಆರಂಭದಲ್ಲಿ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಹಂಚಿನ ಮೇಲ್ಛಾವಣಿಯ ಕಟ್ಟಡ ಇತ್ತು. ಆನಂತರ ಕಿಮ್ಮನೆ ರತ್ನಾಕರ್ ಅವರು ಶಿಕ್ಷಣ ಸಚಿವರಾದ ಸಂದರ್ಭದಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಡಿ ಮಂಜುನಾಥ್ ಅವರು ತುಂಬ ಪ್ರಯತ್ನಪಟ್ಟು, ರತ್ನಾಕರ್ ಮತ್ತು ಮಂಜುನಾಥ್ ಅವರು ಸುಮಾರು ಎಷ್ಟೋ ಸಲ ಬೆಂಗಳೂರು ವಿಧಾನಸೌಧಕ್ಕೆಲ್ಲ ಓಡಾಡಿದ್ದಾರೆ. ಕಿಮ್ಮನೆಯವರು ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಅವರು ಶಿಕ್ಷಣ ಸಚಿವರಾಗಿದ್ದು ಕೂಡ ನಮ್ಗೆ ಅನುಕೂಲ ಆಯಿತು. ಇಲ್ಲದೇ ಸರ್ಕಾರದ ಒಂದು ಇಲಾಖೆಯ ಆಸ್ತಿ ಮತ್ತೊಂದು ಇಲಾಖೆಗೆ ಪರಭಾಯ ಆಗುವಂಥದ್ದು ಭಾಳ ಅದು ಕಷ್ಟದ ಸಂದರ್ಭ. ಆದರೂ ಕೂಡ ಅವರಿಬ್ಬರ ಒಂದು ಶ್ರಮದಿಂದಾಗಿ ಈ ಒಂದು ಕಟ್ಟಡ ನಮ್ಮ ಸಾಹಿತ್ಯ ಪರಿಷತ್ತಿಗೆ ಹಸ್ತಾಂತರ ಆಗಿ ನಮ್ಮ ಹೆಸರಿನಲ್ಲೇ ಸಾಹಿತ್ಯ ಪರಿಷತ್ ಹೆಸರಿನಲ್ಲೇ ಖಾತೆಯಾಗಿ ಪುರಸಭೆ ಅಸೆಸ್ಮೆಂಟ್ ನಂಬರ್ ಕೂಡ ಆಗಿದೆ. ಆ ನಂತರದಲ್ಲಿ ಇದು ಹಾಳು ಕೊಂಪೆಯಾಗಿ ಬಿದ್ದಿತ್ತು. ಮತ್ತೊಂದು ಅಂತ ಹೇಳಿದ್ರೆ ಕಿಮ್ಮನೆ ರತ್ನಾಕರ್ ಅವರೇ ಶಿಕ್ಷಣ ಸಚಿವರಾಗಿದ್ದಾಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ 10 ಲಕ್ಷ ರೂಪಾಯಿಗಳ ನೆರವನ್ನು ನಮಗೆ ತೋರಿಸ್ಕೊಟ್ರು. ಆ ಅಭಿವೃದ್ಧಿ ಪ್ರಾಧಿಕಾರದ ನೆರವಿನಿಂದಾಗಿ ಈ ಕಟ್ಟಡ ನಿರ್ಮಾಣ ಆಗಿತ್ತು. ಆದರೆ ಕಟ್ಟಡ ನಿರ್ಮಾಣ ಆದಮೇಲೆ ಇದು ಹಾಳು ಬಿದ್ದ ಕೊಂಪೆ ಥರ ಆಗಿತ್ತು. ಯಾವುದೇ ಚಟುವಟಿಕೆಗಳು ಇಲ್ಲಿ ನಡೀತಿರಲಿಲ್ಲ. ಎಲ್ಲ ಗಿಡಗಂಟಿಗಳೆಲ್ಲ ಬೆಳೆದು ಇದಾಗಿತ್ತು. ಆ ಸಂದರ್ಭದಲ್ಲಿ ನಮ್ಮ ಈಗಿನ ಏನು ಆಡಳಿತ ಮಂಡಳಿ ಇದೆ, ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಸದಸ್ಯರು, ಎಲ್ಲ ಪದಾಧಿಕಾರಿಗಳು ಮತ್ತು ಎಲ್ಲ ಸದಸ್ಯರು ಎಲ್ಲರ ಒಂದು ಸಹಕಾರದಿಂದ ಮತ್ತೆ ಇಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಬೇಕು, ಇದಕ್ಕೊಂದು ಹೊಸ ರೂಪ ಕೊಡಬೇಕು, ಪುನಶ್ಚೇತನಗೊಳಿಸಬೇಕು, ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ಪಟ್ಟಣ ಪಂಚಾಯಿತಿಯವರನ್ನು ನಾವು ಕೇಳಿಕೊಂಡಾಗ ಅಲ್ಲಿ ಅಧ್ಯಕ್ಷರು, ಸದಸ್ಯರು ಎಲ್ಲರೂ ಕೂಡ ಏನು ಈಗ ಈ ಬಾಡಿ ಇದೆ, ಹಾಲಿ ಪಟ್ಟಣ ಪಂಚಾಯಿತಿಯ ಆಡಳಿತ ಮಂಡಳಿಯವರಿದ್ದಾರೆ, ಅವರೆಲ್ಲರ ಒಂದು ಅಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರ ಒಂದು ಸಹಕಾರದಿಂದಾಗಿ ನಮಗೆ 5 ಲಕ್ಷ ರೂಪಾಯಿಗಳ ನೆರವು ಸಿಕ್ತು. ಆಮೇಲೆ ಮತ್ತೊಂದು 50,000 ರೂಪಾಯಿ. ಹೀಗೆ ಈ ಒಂದು ಭವನ ಇಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಅನುವು ಆಗಿದೆ. ಹಾಗೆ ಅನಂತರದಲ್ಲಿ ಇತ್ತೀಚೆಗೆ ನಮಗೆ ಮಾಜಿ ಗೃಹ ಸಚಿವರು ಮತ್ತು ಹಾಲಿ ಶಾಸಕರಾದಂಥ ಆರ್ಗ ಜ್ಞಾನೇಂದ್ರ ಅವರು ನಾವು ಅನೇಕ ಬಾರಿ ನಿಮ್ಮ ಶಾಸಕರ ಇದರಲ್ಲಿ ಅನುದಾನ ಕೊಡಬೇಕು ಅಂತೇಳಿ ನಾವು ಅನೇಕ ಬಾರಿ ಅವರಲ್ಲಿ ವಿನಂತಿ ಮಾಡಿಕೊಂಡಿದ್ವಿ. ಅದರ ಮೇರೆಗೆ ಅವರು ನಮಗೆ ಇತ್ತೀಚೆಗೆ 5 ಲಕ್ಷ ರೂಪಾಯಿಗಳ ಅವರು ಶಾಸಕರ ನಿಧಿಯನ್ನು ನಮಗೆ ದೊರಕಿಸ್ಕೊಟ್ಟಿದ್ದಾರೆ. ಅದರಲ್ಲಿ GST ಅದು ಇದು ಅಂತ ಅವ್ರದ್ದು ಏನಿರುತ್ತಲ್ಲ ನಿಯಮಗಳು, ಅದೆಲ್ಲ ಹೋಗಿ ಒಂದು 3.5 ಲಕ್ಷ 4 ಲಕ್ಷ ಹತ್ರ ಸಿಕ್ಕಿತ್ತು ಅಂತ ಕಾಣುತ್ತೆ. ಬಹುಶಃ ಆ ದುಡ್ಡಿನಲ್ಲಿ ಇಲ್ಲಿ ಈ ಒಂದು ಇದನ್ನೆಲ್ಲ ಮಾಡಿದ್ದೀವಿ. ಜೊತೆಗೆ ಕಾಂಪೌಂಡ್ ಆಗಿದೆ, ಸುಂದರವಾದ ಕಾಂಪೌಂಡ್ ಆಗಿದೆ. ಹಿಂದೆ ಇಲ್ಲಿ
ಇಲ್ಲಿ ಅದೇ ಶಾಸಕರ ನಿಧಿಯಲ್ಲಿ ಶೌಚಾಲಯ ಮಹಿಳೆಯರದು ಮತ್ತು ಪುರುಷರ ಶೌಚಾಲಯಕ್ಕೆ ಇಷ್ಟು ಕೆಲಸಗಳೆಲ್ಲ ಆಗಿದ್ದಾವೆ. ಇದರ ಮುಕ್ತಾಯ ಅಂದರೆ ಫಿನಿಶಿಂಗ್ ಆಗಬೇಕು, ಒಂದು ಫಿಟ್ ಆಗಬೇಕು. ಪಟ್ಟಣ ಪಂಚಾಯಿತಿಯವರು ನಮಗೆ ಈ ಒಂದು ಶೌಚಾಲಯದ ಫಿಟ್ಟೆಲ್ಲ ಮಾಡಿಸ್ಕೊಟ್ಟು ಶೌಚಾಲಯ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ, ನಿರ್ಣಯ ಕೂಡ ಮಾಡಿದ್ದಾರೆ, ನಿರ್ಧಾರ ಕೂಡ ಮಾಡಿದ್ದಾರೆ. ಈಗಾಗಲೇ ನಲ್ಲಿ ಕನೆಕ್ಷನ್ ತೊಗೊಂಡಿದ್ದೀವಿ, ವಿದ್ಯುತ್ ಕನೆಕ್ಷನ್ ಇದೆ. ಸಾಹಿತ್ಯ ಪರಿಷತ್ತಿಂದ ನಲ್ಲಿದು ಮತ್ತು ವಿದ್ಯುತ್ ಇದನ್ನು ಪ್ರತಿ ತಿಂಗಳು ನಾವು ತಪ್ಪದೆ ಎಷ್ಟು ಅದ್ರದ್ದು ಇದು ಬರ್ತದೆ ಹಣ ಬರುತ್ತೆ ಅದನ್ನು ನಾವು ಕಟ್ತಾಯಿದ್ದೀವಿ, ಬಳಸಿದ್ದನ್ನು ಕಟ್ತಾಯಿದ್ದೀವಿ. ಜೊತೆಗೆ ಇಂಜಿನಿಯರನ್ನು ಭೇಟಿಯಾಗಿ ವಿದ್ಯುತ್ ಸಂಪರ್ಕ ಉಚಿತವಾಗಿ ವಿದ್ಯುತ್ ಬಳಸಿದ ಬಿಲ್ಲು ಉಚಿತ ಮಾಡಲಿಕ್ಕೆ ಸಾಧ್ಯನಾ ಅನ್ನೋದ್ರ ಬಗ್ಗೆ ಅವರನ್ನು ಭೇಟಿಯಾಗಿ ಮಾತಾಡಬೇಕಾಗಿದೆ. ಯಾಕಂದರೆ ಪ್ರತಿ ತಿಂಗಳು 500 ರೂಪಾಯಿ ವಿದ್ಯುತ್ ಬಿಲ್ ಕಟ್ತಾ ಇದ್ದೀವಿ. ಒಂದು ತಿಂಗಳು ನಾವು ಅದನ್ನು ನಿಲ್ಲಿಸಲಿಲ್ಲ, ಅವತ್ತು ಕೂಡ ವಿದ್ಯುತ್ ಸಂಪರ್ಕ ಕಡಿತ ಆಗಿಲ್ಲ. ಆಮೇಲೆ ಈ ಗೋಡೆಗೆ ಈ ವಾಲಿಗೆ ನಮ್ಮ ಕನ್ನಡದ ಬಾವುಟದ ಬಣ್ಣ ಇದೆ ಅಲ್ಲ, ಕೆಂಪು ಹಳದಿ, ಅದನ್ನು ಬರುವ ಹಾಗೆ ಚೆನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಆಸೆ ಇದೆ. ಇದಕ್ಕೂ ಕೂಡ ಪೇಂಟ್ ಮಾಡಬೇಕಾಗಿದೆ. ಇದೆಲ್ಲ ಪೇಂಟ್ ಆಗುತ್ತೆ, ಇದೆಲ್ಲ ಕೆಸ್ಬಿಟ್ಟು ಪೇಂಟ್ ಮಾಡಿದ್ರೆ ಒಳ್ಳೆ ಸುಂದರ ಆಗುತ್ತೆ. ಆಮೇಲೆ ಅಲ್ಲಿ ಅದು ಕೂಡ ನಮ್ಮದೇ ಖಾಲಿ ಜಾಗ ಕಾಣುತ್ತಲ್ಲ, ರಸ್ತೆ ತನಕ ಇದೆ, ಅದನ್ನೆಲ್ಲ ಸ್ವಚ್ಛಗೊಳಿಸಿ ಅಲ್ಲೂ ಕೂಡ ನಾವು ಬೇಸಿಗೆನಲ್ಲಿ ಹಲಸಿನ ಮರ, ಸುಂದರ ಒಂದು ಒಳ್ಳೆ ಹಲಸಿನ ಮರ ಇದೆ, ನೆರಳಿದೆ. ಮೊದಲು ಒಂದು ಕಾಲದಲ್ಲಿ ಅಲ್ಲೇ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ ನಾವು. ಈ ಬಿಲ್ಡಿಂಗ್ ಇಲ್ದಿದ್ದಾಗ ಅಲ್ಲಿ ಶಾಲೆ ಇತ್ತು, ಅಲ್ಲೇ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ವಿ. ಗೇಟ್ ಕೂಡ ಆಗಿದೆ, ಗೇಟ್ ಕೂಡ ಗೇಟ್ ಕೂಡ ಒಟ್ಟಿನಲ್ಲಿ ಹನ್ನೊಂದು 2023 ಇದು ಕನ್ನಡ ಭವನ ಉದ್ಘಾಟನೆ ಆಗಿತ್ತು ದಿನಾಂಕ. ಇದು ನಮ್ಮ ಆಫೀಸ್ ಇದೆ ಹೊರಗಡೆ. ನಮ್ಮ ಈಗಿನ ಹಾಲಿ ಆಡಳಿತ ಮಂಡಳಿ. ಒಟ್ಟಿನಲ್ಲಿ ಅನೇಕ ಕೆಲಸಗಳಲ್ಲಿ ನಡೀತಾ ಇದ್ದಾವೆ. ಅವಕಾಶ ಆದರೆ ಹಣದ ಲಭ್ಯತೆ ಸಿಕ್ಕಿದ್ರೆ ಮೇಲ್ಗಡೆ ಕೂಡ ಮಾಡ್ಕೋಬೋದು. ಎಲ್ಲರ ಸಹಕಾರ ಇರಲಿ. ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನ ಮತ್ತು ಸಾಹಿತ್ಯ ಚಟುವಟಿಕೆಗಳಿಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಸಹಕಾರ ಕೊಡಿ, ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತೇಳಿ ಹೇಳ್ತಾ, ಮತ್ತೊಮ್ಮೆ ದಾನಿಗಳಿಗೆ, ಪುಸ್ತಕಗಳನ್ನು ನೀಡಿದಂಥ, ಕುರ್ಚಿ ಮೇಜುಗಳನ್ನು ನೀಡಿದಂಥ ದಾನಿಗಳಿಗೆ ಮತ್ತು ಎಲ್ಲ ಜನಪ್ರತಿನಿಧಿಗಳಿಗೆ, ಹಾಲಿ ಶಾಸಕರು, ಮಾಜಿ ಶಾಸಕರು, ನಾನು ಇವರನ್ನು ಕೂಡ ಸ್ಮರಿಸಿಕೊಳ್ಬೇಕು. ಕನ್ನಡ ನಮ್ಮ ಮಲೆನಾಡು ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾದಂಥ DCC ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ ಮಂಜುನಾಥ್ ಗೌಡರು ಕೂಡ ಪಟ್ಟಣ ಪಂಚಾಯಿತಿಯವರಿಗೆ, ಈಗಿನ ಹಾಲಿ ಆಡಳಿತದಲ್ಲಿರುವಂಥ ಪಟ್ಟಣ ಪಂಚಾಯಿತಿಯವರಿಗೆ ಹೇಳಿ ಇಲ್ಲಿ ಅವರಿಗೆ ಅನುದಾನ ಬರೆಸ್ಕೊಡ್ಬೇಕು ಅಂತ ಹೇಳಿ ಅವರು ಹೇಳಿದ್ರಿಂದ ಅವರ ಒಂದು ಮಾತಿಗೂ ಕೂಡ, ಅವರಿಂದ ಮಾತಿನಿಂದಾಗಿ ನಮ್ಮ ಪಟ್ಟಣ ಪಂಚಾಯಿತಿಯವರು ಇಲ್ಲಿ ನೆರವನ್ನು ತರಿಸ್ಕೊಟ್ಟಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪು ಮಾಡ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದಿಸ್ತಾ, ಇದೊಂದು ಎಲ್ರಿಗೂ ಗೊತ್ತಾಗಲಿ ಅನ್ನುವ ಒಂದು ಉದ್ದೇಶದಿಂದ ಇದನ್ನು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು.